ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಇರಾನ್ ಇಸ್ರೇಲ್ ಕದನ ಸತತ 10ನೇ ದಿನಕ್ಕೆ ಕಾಲಿಟ್ಟಿದ್ದು ಕೊನೆಗೂ ಅಮೆರಿಕ ಯುದ್ಧಕ್ಕಿಳಿದಿದೆ. ಸ್ಫೋಟಕಗಳ ಮೂಲಕ ಇರಾನ್ನ 3 ಅಣು ಘಟಕಗಳನ್ನ ನಾಶ ಮಾಡಿದೆ. ಇದರ ಬೆನ್ನಲ್ಲೇ ಇರಾನ್ ಸೇಡಿನಿಂದ ಕುದಿಯತೊಡಗಿದ್ದು ಅಮೆರಿಕ ಈ ದಾಳಿಗೆ ಪ್ರತಿಯಾಗಿ ಶಾಶ್ವತ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಅಬ್ಬರಿಸಿದೆ. ಹೀಗಾಗಿ ಇರಾನ್ ಮುಂದೇನ್ ಮಾಡಬಹುದು ಅನ್ನೋದು ಎಲ್ಲೆಡೆ ಚರ್ಚೆಯಾಗ್ತಿದೆ. ಅನೇಕರು ಇರಾನ್ ಈಗ ಇಸ್ರೇಲ್ ಅಮೆರಿಕ ಮೇಲೆ ಡರ್ಟಿ ಬಾಂಬ್ ಪ್ರಯೋಗ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯುಕ್ರೇನ್ ರಷ್ಯಾ ಯುದ್ಧದಲ್ಲೂ ಈ ಡರ್ಟಿ ಬಾಂಬ್ ಪ್ರಸ್ತಾಪ ಆಗ್ತಿದೆ. ಹಾಗಿದ್ರೆ ಏನಿದು ಡರ್ಟಿ ಬಾಂಬ್? ಇವನ್ನ ಅಣ್ವಸ್ತ್ರದಷ್ಟೇ ಡೆಡ್ಲಿ ಅಂತಿರೋದ್ಯಾಕೆ? ಇದ್ ಹೇಗೆ ಕೆಲಸ ಮಾಡುತ್ತೆ? ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅಮೆರಿಕ ಮೇಲೆ ಡರ್ಟಿ ಬಾಂಬ್. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಬಾಂಬ್ ಹಾಕಿಯಾಗಿದೆ. ಇದಕ್ಕೆ ಇರಾನ್ ಪ್ರತಿಕಾರ ತೀರ್ಸ್ಕೊಳ್ಳೋದಂತೂ ನಿಜ. ಮಿಡ್ಲ್ ಈಸ್ಟ್ ನಲ್ಲಿರೋ ಪ್ರತಿಯೊಬ್ಬ ಅಮೆರಿಕನ್ ಸೈನಿಕ, ಪ್ರತಿಯೊಬ್ಬ ಪ್ರಜೆನೂ ನಮ್ಮ ಟಾರ್ಗೆಟ್ ಅಂತ ಇರಾನ್ ವಿಷಕಾರಿದೆ. ಆಲ್ಮೋಸ್ಟ್ 40,000ಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು, ಲಕ್ಷಾಂತರ ಅಮೆರಿಕನ್ ಪ್ರಜೆಗಳು ಮಿಡ್ಲ್ ಈಸ್ಟ್ ತುಂಬಾ ಇದ್ದಾರೆ. ಅದರಲ್ಲೂ ಇಸ್ರೇಲ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸೊ ಇರಾನ್ ಅವರನ್ನ ಟಾರ್ಗೆಟ್ ಮಾಡೋದಂತೂ ನಿಜ. ಆದ್ರೆ ಎಲ್ಲಿ, ಯಾವಾಗ, ಯಾವ ಸ್ಕೇಲ್ನಲ್ಲಿ ದಾಳಿ ಮಾಡುತ್ತೆ, ಯಾವ ಆಯುಧ ಬಳಸುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಸದ್ಯ ಟ್ರಂಪ್ ಹಾಗೂ ನೇತನ್ಯಾಹು ಇರಾನ್ ಕೈಗೆ ಅಣ್ವಸ್ತ್ರ ಸಿಗದಂತೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದು ಸತ್ಯ ಆಗಿದ್ರೆ, ಒಂದು ವೇಳೆ ಇರಾನ್ ಅಣ್ವಸ್ತ್ರ ತಯಾರಿಕೆ ಎಬಿಲಿಟಿ ಕಳ್ಕೊಂಡಿದ್ರೆ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡೋ ಸಾಧ್ಯತೆ ಇದೆ. ತನ್ನ ಬಳಿ ಉಳ್ಕೊಂಡಿರೋ ಅತ್ಯಂತ ಡೆಡ್ಲಿ ಆಯುಧ ತೆಗೆಯೋ ಸಾಧ್ಯತೆ ಇದೆ. ಅದೇ ಡರ್ಟಿ ಬಾಂಬ್. ನೀವೀ ರಿಪೋರ್ಟ್ ನೋಡ್ತಿರ್ಬೋದು. ಯುಕ್ರೇನ್ ಕೂಡ ರಷ್ಯಾ ಮೇಲೆ ಈ ಡರ್ಟಿ ಬಾಂಬ್ ಪ್ರಯೋಗಿಸೋ ಥ್ರೆಟ್ ಕೊಟ್ಟಿತ್ತು. ಇದಕ್ಕೆ ಪ್ರತಿಯಾಗಿ ರಷ್ಯಾ ಅಣ್ವಸ್ತ್ರ ತೆಗಿತೀವಿ ಅಂತ ಹೇಳಿದೆ. ಹಾಗಿದ್ರೆ ಏನಿದು ಡರ್ಟಿ ಬಾಂಬ್? ಕಚ್ಚಾ ಅಣ್ವಸ್ತ್ರ. ಎಸ್ ಸ್ನೇಹಿತರೆ, ಡರ್ಟಿ ಬಾಂಬ್ ಅಂದ್ರೆ ಕಚ್ಚಾ ಅಣ್ವಸ್ತ್ರ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ. ನೀವು ಪಟಾಕಿಗೆ ಬೆಂಕಿ ಕೊಟ್ರೆ ಸಿಡಿಯುತ್ತೆ. ಆದ್ರೆ ಬೆಂಕಿ ಕೊಡದೇ ಇದ್ರೂ ಪಟಾಕಿ ಅಪಾಯಕಾರಿನೇ. ಯಾಕಂದ್ರೆ ಅದರಲ್ಲಿ 10 ಹಾನಿಕಾರಕ ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಪ್ರಾಣಿಗಳ ಹೊಟ್ಟೆ ಸೇರಿದ್ರೆ ಜೀವನೇ ಹೋಗುತ್ತೆ. ಅಣುಬಾಂಬ್ ವಿಚಾರದಲ್ಲೂ ಅಷ್ಟೇನೆ. ಇನ್ಫ್ಯಾಕ್ಟ್ ಅಣುಬಾಂಬ್ ವಿಚಾರದಲ್ಲಿ ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅಣುಬಾಂಬ್ ತಯಾರಿಕೆಗೆ ಬಳಕೆಯಾಗೋದು ಕಣ್ಣಿಗೆ ಕಾಣದ ವಿಕಿರಣ ಹೊರಸೂಸೋ ಕೆಮಿಕಲ್. ಗಾಳಿ, ನೀರು, ಮಣ್ಣು ಎಲ್ಲವನ್ನ ವಿಷಕಾರಿ ಮಾಡೋ ಕೆಮಿಕಲ್. ಜೀವ ಇರೋ ಯಾವುದೇ ವಸ್ತುವನ್ನು ಈ ವಿಕಿರಣಗಳು ಬಿಡಲ್ಲ. ಯಾಕಂದ್ರೆ ಪ್ರಾಣಿಗಳ ಮೂಳೆಗಳ ಒಳಗೂ ನುಗ್ಗಿ ಆಚೆ ಬರುತ್ತೆ. ಕಬ್ಬಿಣದ ಒಳಗೂ ನುಗ್ಗಿ ಆಚೆ ಬರುತ್ತೆ. ಬರೋವಾಗ ಸುಮ್ನೆ ಬರೋದಿಲ್ಲ. ಪ್ರತಿ ಜೀವಕೋಶವನ್ನು ಡ್ಯಾಮೇಜ್ ಮಾಡಿ ಬರುತ್ತೆ. ವಿಜ್ಞಾನಿ ಮೇರಿ ಕ್ಯೂರಿ ತಾವೇ ಕಂಡುಹಿಡಿದ ರೇಡಿಯಂ, ಪ್ಲುಟೋನಿಯಂಗಳ ವಿಕಿರಣ ಶಕ್ತಿ ಗೊತ್ತಿಲ್ಲದೆ ಅವುಗಳನ್ನ ಜೇಬಲ್ಲಿಟ್ಕೊಂಡು ಓಡಾಡಿ ಕೊನೆಗೆ ಅವುಗಳಿಂದಲೇ ಕಾಯಿಲೆಗೆ ತುತ್ತಾಗಿ ಮೃತಪಟ್ರು. ಅಷ್ಟೊಂದು ಡೇಂಜರ್ ಈ ವಿಕಿರಣಗಳು. ಅಂತ ವಿಕಿರಣಶೀಲ ವಸ್ತು ಬಳಸಿ, ಅದರಲ್ಲೂ ಯುರೇನಿಯಂ ಅಥವಾ ಪ್ಲುಟೋನಿಯಂ ಬಳಸಿ ಅಣ್ವಸ್ತ್ರ ತಯಾರಿಸ್ತಾರೆ. ಒಂದ್ ವೇಳೆ ಆ ಯುರೇನಿಯಂ ಅಥವಾ ಪ್ಲುಟೋನಿಯಂ ಚೈನ್ ರಿಯಾಕ್ಷನ್ ನ ಸಪೋರ್ಟ್ ಮಾಡೋವಷ್ಟು ಶುದ್ಧೀಕರಣಗೊಂಡಿದ್ರೆ ಅಣುಬಾಂಬ್ ತಯಾರಾಗುತ್ತೆ. ಆದ್ರೆ ಅಷ್ಟು ಶುದ್ಧಿಯಾಗದೆ ಇದ್ರೂ ಕಚ್ಚಾ ಅಣುಬಾಂಬ್ ತಯಾರಿಸಬಹುದು. ಚೈನ್ ರಿಯಾಕ್ಷನ್ ಇಲ್ಲದ ಅಣುಬಾಂಬ್ ತಯಾರಿಸಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಬಳಕೆಯಾಗೋದು ಕೇವಲ 3-4% ಶುದ್ಧೀಕರಿಸಿದ ಇಂಧನ. 1986ರಲ್ಲಿ ಯುಕ್ರೇನ್ನ ಚೆರ್ನೋಬಿಲ್ ಅಣು ದುರಂತದಲ್ಲಿ ಲೀಕ್ ಆಗಿದ್ದು ಕೇವಲ 2% ಎನ್ರಿಚ್ಡ್ ಯುರೇನಿಯಂ. ಟೆಕ್ನಿಕಲ್ ತಪ್ಪಿನಿಂದ ಅಣುಸ್ಥಾವರದಲ್ಲಿ ಸ್ಫೋಟ ಉಂಟಾಯಿತು. ಇನ್ಫ್ಯಾಕ್ಟ್ ಅಲ್ಲಿ ಸ್ಫೋಟ ಉಂಟಾದಾಗ ಆಕ್ಟಿವ್ ಚೈನ್ ರಿಯಾಕ್ಷನ್ ಕೂಡ ಆಗ್ತಿರ್ಲಿಲ್ಲ. ಆದ್ರೆ ಸ್ಫೋಟದ ಹೊಗೆಯಲ್ಲಿ ಮೋಡಗಳಲ್ಲಿ ವಿಕಿರಣಗಳು ಸೇರಿ ಸಾವಿರಾರು ಕಿಲೋಮೀಟರ್ ದೂರದ ಜರ್ಮನಿವರೆಗೂ ತಲುಪಿದ್ವು. ಯುಕ್ರೇನ್ ನೆರೆಯ ದೇಶಗಳಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಬರೋಬ್ಬರಿ 90,000ಕ್ಕೂ ಹೆಚ್ಚು ಜನ ಮೃತಪಟ್ರು. ಸ್ನೇಹಿತರೆ, ಬರೀ ಒಂದು ಸ್ಫೋಟನೇ ಅಂತ ದುರಂತಕ್ಕೆ ಕಾರಣವಾಯ್ತು. ಆದ್ರೆ ಇರಾನ್ ಬಳಿ ಸಾವಿರಾರು ಮಿಸೈಲ್ಗಳಿವೆ. ಇರಾನ್ ತನ್ನ ಮಿಸೈಲ್ಗಳಲ್ಲಿ ಯುರೇನಿಯಂ ತುಂಬಿ ಲಾಂಚ್ ಮಾಡಿದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಇವೇ
ಡರ್ಟಿ ಬಾಂಬ್. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮಿಡ್ಲ್ ಈಸ್ಟ್ ತುಂಬಾ ವಿಕಿರಣ. ಸ್ನೇಹಿತರೆ, ಆಗ್ಲೇ ಹೇಳ್ದಾಗೆ ಚೆರ್ನೋಬಿಲ್ನಲ್ಲಿ ಕೇವಲ 2% ಪ್ಯೂರ್ ಇಂಧನ ಇತ್ತು. ಅಷ್ಟೇ ಯಾಕೆ, 2ನೇ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನ್ನ ಹಿರೋಶಿಮಾ ಮೇಲೆ ಹಾಕಿದ ಲಿಟಲ್ ಬಾಯ್ ಅಣ್ವಸ್ತ್ರದಲ್ಲಿ ಕೇವಲ 80% ಎನ್ರಿಚ್ಡ್ ಯುರೇನಿಯಂ ಇತ್ತು. ಅದು ಕೂಡ ಕೇವಲ 64 kg ಯುರೇನಿಯಂ. ಅದರಿಂದಲೇ 70,000 to 80,000 ಜನ ಇಮಿಡಿಯೇಟ್ ಆಗಿ ಬಲಿಯಾದ್ರು. ಆದ್ರೆ ಇರಾನ್ ಬಳಿ ಅದಕ್ಕಿಂತಲೂ ಪ್ಯೂರ್ ಯುರೇನಿಯಂ ಇದೆ. ಸಣ್ಣ ಪ್ರಮಾಣದಲ್ಲಿ 85-90% ಎನ್ರಿಚ್ಡ್ ಯುರೇನಿಯಂ ಇದೆ. ಜೊತೆಗೆ 60-65% ಎನ್ರಿಚ್ಡ್ ಯುರೇನಿಯಂ ಟನ್ ಗಟ್ಲೆ ಇದೆ. ಸೊ ಒಂದ್ ವೇಳೆ ಇರಾನ್ ಈ ಡರ್ಟಿ ಬಾಂಬ್ಗಳನ್ನ ಬಳಸಿದ್ರೆ ಚೆರ್ನೋಬಿಲ್ಗಿಂತಲೂ ಭೀಕರ ಪರಿಸ್ಥಿತಿ ಉಂಟಾಗಬಹುದು. ಡರ್ಟಿ ಬಾಂಬ್ಗಳಿಂದ ಇನ್ಸ್ಟೆಂಟ್ ಆಗಿ ಹೆಚ್ಚು ಸಾವು ನೋವು ಉಂಟಾಗಲ್ಲ, ಯಾಕಂದ್ರೆ ಚೈನ್ ರಿಯಾಕ್ಷನ್ ಆಗಲ್ಲ. ಹಿರೋಶಿಮಾ, ನಾಗಸಾಕಿ ತರ ಅದೇ ಕ್ಷಣದಲ್ಲಿ ಎಲ್ಲಾ ಸುಟ್ಟು ಬೂದಿ ಆಗಲ್ಲ. ಆದ್ರೆ ಟನ್ ಗಟ್ಟಲೆ ಯುರೇನಿಯಂ ಇಡೀ ಮಿಡ್ಲ್ ಈಸ್ಟ್ ಅನ್ನೇ ಕಂಟಾಮಿನೇಟ್ ಮಾಡಬಹುದು. ಅದರ ಎಫೆಕ್ಟ್ಸ್ ಭಾರತ ಸೇರಿದಂತೆ ಒಂದಷ್ಟು ಏಷ್ಯನ್ ದೇಶಗಳು, ಹಲವು ಯುರೋಪ್, ಆಫ್ರಿಕನ್ ದೇಶಗಳಿಗೂ ತಲುಪಬಹುದು. ತಡೆದ್ರೂ ಕಷ್ಟ, ಬಿಟ್ರೂ ಕಷ್ಟ. ಸ್ನೇಹಿತರೆ, ಇರಾನ್ ಬಳಿ ಶಾರ್ಟ್ ರೇಂಜ್ ಮಿಸೈಲ್ನಿಂದ ಹಿಡಿದು ಬ್ಯಾಲಿಸ್ಟಿಕ್ ಮಿಸೈಲ್ ವರೆಗೆ ಸಾಕಷ್ಟು ವೆರೈಟಿಯ ಮಿಸೈಲ್ಸ್ ಇವೆ. ಇವಕ್ಕೆಲ್ಲ 106 kg ಪೇಲೋಡ್ ಹೊತ್ತೊಯ್ಯೋ ಸಾಮರ್ಥ್ಯ ಇದೆ. ಈಗಾಗಲೇ 106 ಮಿಸೈಲ್ಸ್ ಇಸ್ರೇಲ್ನ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಭೇದಿಸಿ ರಾಜಧಾನಿ ಟೆಲ್ ಅವೀವ್, ಹೈಫಾ ಬಂದರು ಸೇರಿದಂತೆ ಸಾಕಷ್ಟು ಕಡೆ ಬಿದ್ದಿವೆ. ಒಂದು ವೇಳೆ ಇವೆಲ್ಲ ಡರ್ಟಿ ಬಾಂಬ್ಗಳಾಗಿದ್ರೆ ಎಂಥ ಥ್ರೆಟ್ ಎದುರಾಗ್ತಿತ್ತು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿಪರ್ಯಾಸ ಅಂದ್ರೆ ಡರ್ಟಿ ಬಾಂಬ್ಗಳನ್ನ ಗಾಳಿಲಿ ಹೊಡೆದ್ರೂ ಕಷ್ಟ, ಬಿಟ್ರೂ ಕಷ್ಟ. ಹೊಡೆದ್ರೆ ಇನ್ನೂ ದೊಡ್ಡ ದುರಂತ ಆಗತ್ತೆ. ಗಾಳಿಯಲ್ಲೇ ಯುರೇನಿಯಂ ಬೆರೆತು ಹೋಗುತ್ತೆ, ವಿಕಿರಣಗಳ ಮಳೆಯಾಗುತ್ತೆ. ಎಲ್ಲೆಲ್ಲಿ ಯುರೇನಿಯಂ ಕಣಗಳು ಬೀಳುತ್ತೋ ಅದರ ಸುತ್ತಮುತ್ತ ಯಾವುದೇ ಜೀವಿ ಬದುಕೋಕ್ಕಾಗಲ್ಲ. ನಾವಿಲ್ಲಿ ಕೆಜಿಗಟ್ಲೆ ಯುರೇನಿಯಂ ಬಿದ್ರೆ ಸಮಸ್ಯೆ ಬರುತ್ತೆ ಅಂತ ಹೇಳ್ತಿಲ್ಲ. ಧೂಳಿನ ರೂಪದಲ್ಲಿ ಬಂದ್ರೂ ಸರ್ವನಾಶ ಆಗತ್ತೆ. ಅದೂ ಅಲ್ಲದೆ ಇಸ್ರೇಲ್ ಪುಟ್ಟ ರಾಷ್ಟ್ರ, ಕೇವಲ 16 ಮೇಜರ್ ಸಿಟಿಗಳಿವೆ. ಇರಾನ್ ಈ ಸಂಘರ್ಷದ ಆರಂಭದಲ್ಲಿ 400 ಮಿಸೈಲ್ ಒಟ್ಟಿಗೆ ಹಾರಿಸಿದಾಗೆ ಈಗ 300-400 ಡರ್ಟಿ ಬಾಂಬ್ ಹಾರಿಸಿದ್ರೆ ಇಸ್ರೇಲ್ಗೆ ಉಸಿರುಗಟ್ಟುತ್ತೆ. ಮಿಸೈಲ್ ಬಂದು ಬಿದ್ದು ಸಣ್ಣ ಪ್ರಮಾಣದ ಹಾನಿಯಾದ್ರೂ ಪರವಾಗಿಲ್ಲ ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ನೇ ಡಿಆಕ್ಟಿವೇಟ್ ಮಾಡಬೇಕಾಗತ್ತೆ. ಅಲ್ಲದೆ ಇಷ್ಟು ದಿನ ಇಸ್ರೇಲ್ಗೆ ಬರ್ತಿದ್ದ ಇರಾನ್ ಮಿಸೈಲ್ಗಳನ್ನ ನೆರೆಯ ಜೋರ್ಡಾನ್ ಕೂಡ ತಡಿತಿತ್ತು. ಆದ್ರೆ ಬರ್ತಿರೋದು ಡರ್ಟಿ ಬಾಂಬ್ಗಳಾದ್ರೆ ಜೋರ್ಡಾನ್ ಕೂಡ ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ಇರಾನ್ ಈ ಡರ್ಟಿ ಬಾಂಬ್ಗಳಿಗೆ ಕೈ ಹಾಕೋದನ್ನ ತಡೆಯೋಕೆ ದಾರಿಯೇನು? ಅವಕಾಶ ಕೊಡೋ ಹಾಗೆ ಇಲ್ಲ. ಸ್ನೇಹಿತರೆ, ಒಂದಂತೂ ಸತ್ಯ, ಇರಾನ್ ಡರ್ಟಿ ಬಾಂಬ್ಗೆ ಕೈ ಹಾಕಿದ್ರೆ ಇಸ್ರೇಲ್ ಅಣ್ವಸ್ತ್ರ ತೆಗೆಯುತ್ತೆ. ಅದೇ ಭಯದಲ್ಲಿ ಇರಾನ್ ಇವುಗಳ ಪ್ರಯೋಗಕ್ಕೆ ಹಿಂದೇಟಾಕ್ಬೋದು. ಆದ್ರೀಗ ಅಮೆರಿಕ ಕೂಡ ಯುದ್ಧಕ್ಕೆ ಬಂದು ಪರಿಸ್ಥಿತಿ ಇನ್ನೂ ಎಸ್ಕಲೇಟ್ ಆಗಿರೋದ್ರಿಂದ ಯಾವ ಸಾಧ್ಯತೆನೂ ಅಲ್ಲಗೆಳೆಯೋಕ್ಕಾಗಲ್ಲ. ಒಂದ್ ವೇಳೆ ಇರಾನ್ ಪ್ರಾಕ್ಸಿ ಗುಂಪುಗಳ ಕೈಗೆ ಡರ್ಟಿ ಬಾಂಬ್ಗಳು ಸಿಕ್ರಂತೂ ಅಮೆರಿಕನ್ ಬೇಸ್ಗಳಿಗೆ ಉಳಿಗಾಲ ಇರಲ್ಲ. ಹೌತಿಗಳು ಅಮೆರಿಕನ್ನರನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಫೇಮಸ್. ಸೊ ಇವೆಲ್ಲ ಆಗ್ಬಾರ್ದು ಅಂದ್ರೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಇಂಥ ಒಂದು ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಇಸ್ರೇಲ್ ಖಮೇನಿಗೆ ಟಾರ್ಗೆಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇರಾನ್ ಮಿಲಿಟರಿಯ ಕಮಾಂಡರ್ ಇನ್ ಚೀಫ್ ಖಮೇನಿನೇ. ಸೊ ಡರ್ಟಿ ಬಾಂಬ್ಗಳ ಬಟನ್ ಕೂಡ ಖಮೇನಿ ಕೈಲಿದೆ. ಸೊ ಇಸ್ರೇಲ್ ಅಮೆರಿಕ ಕೈ ಜೋಡಿಸಿ ದೊಡ್ಡ ನಿರ್ಧಾರ ತಗೋಬೇಕಾಗತ್ತೆ. ಈಗ್ಲೂ ಇರಾನ್ ಮಿಸೈಲ್ಗಳು ಇಸ್ರೇಲ್ಗೆ ಬಂದು ಬೀಳ್ತಿವೆ. ಸೊ ಇಸ್ರೇಲ್ ಅಷ್ಟೊಂದು ಏರ್ ಸ್ಟ್ರೈಕ್ ಮಾಡಿದ್ರೂ ಇನ್ನೂ ಬೇಕಾದಷ್ಟು ಮಿಸೈಲ್ ಲಾಂಚಿಂಗ್ ವ್ಯವಸ್ಥೆ ಉಳ್ಕೊಂಡಿದೆ. ಅವನ್ನೆಲ್ಲ ಇಸ್ರೇಲ್ ಅಮೆರಿಕ ಸೇರಿ ನಿಷ್ಕ್ರಿಯ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಡರ್ಟಿ ಬಾಂಬ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.